ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ನಿಮಗೆ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಕಾಂಗ್ರೆಸ್ಗೆ ಬೆಂಬಲ ಮಾಡ್ಕೊಂಡು ಬಂದಿದೆ. ಆಮೇಲಿಂದ ಸ್ವತಂತ್ರ ಬಂದಾಗಲಿಂದ ಯಾವುದೇ ಸರ್ಕಾರ ಇರಲಿ, ಹೆಗಡೆ ಸರ್ಕಾರ ಆಗಿರ್ಬೋದು, ದೇವೇಗೌಡ ಸರ್ಕಾರ ಆಗಿರ್ಬೋದು, ಆಮೇಲಿಂದ ದೇವಾದ ಯಾವುದೇ ಮುಖ್ಯಮಂತ್ರಿ ಇದ್ದಾಗಲೂ ಲಂಬಾಣಿ ಜನಾಂಗದವರಿಗೆ ಕಡ್ಡಾಯವಾಗಿ ಒಂದು ಮಂತ್ರಿ ಸ್ಥಾನವನ್ನು ಕೊಟ್ಟು ಬಂದಿದ್ದಾರೆ. ಹೆಗಡೆ ಅವರ ಪೀರಿಯಡ್ನಲ್ಲಿ ಇಬ್ಬರಿ ಕೊಟ್ಟಿದ್ರು, ಶಂಕರ್ ನಾಯ್ಕ ಮತ್ತು ಬಿ ಟಿ ಲತಾ ನಾಯ್ಕ. ನಾವು ಹೋದ ಚುನಾವಣೆಯಲ್ಲಿ ಏನು ಬಿಜೆಪಿಯವರು ಒಳ ಮೀಸಲಾತಿ ತಂದರು ಅಂತ ಕರ್ನಾಟಕ ರಾಜ್ಯಾದ್ಯಂತ ಲಂಬಾಣಿ ಜನಾಂಗ 80% ಮೇಲೆ ಕಾಂಗ್ರೆಸ್ಸಿಗೆ ಮತ್ತು ಸಿದ್ದರಾಮಯ್ಯ ಸಾಹೇಬರ ನಾಯಕತ್ವಕ್ಕೆ ಬೆಂಬಲವನ್ನು ಮಾಡಿದ ಮೇಲೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅಂತ ನಾವೆಲ್ಲ ಹೇಳಿದ್ದು. ಇದು RSS ಹೇಳಿದ್ದು ಮತ್ತು ಬಿಜೆಪಿಯ ಅನೇಕ ಮಂತ್ರಿಗಳು ಲಂಬಾಣಿ ಜನಾಂಗ ಕಾಂಗ್ರೆಸ್ಗೆ ಒಲವು ಮಾಡಿರೋದ್ರಿಂದ ನಾವು ಸೋತ್ವಿ ಅಂತ ಅವ್ರು ಹೇಳಿರ್ತಕ್ಕಂಥ ಹೇಳಿಕೆಗಳು. ನಾವು ಇಷ್ಟು ಬೆಂಬಲವನ್ನು ಕೊಟ್ಟು ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಜನಾಂಗ ಬೆಂಬಲ ಮಾಡಿದ್ರೆ ನಮ್ಮ ಜನಾಂಗದ ವತಿಯಿಂದ ಒಬ್ಬರೇ ಗೆದ್ದಿರ್ತಕ್ಕಂಥವ್ರು. ಬೇಕು ನ್ಯಾಯ ಬೇಕು, ನ್ಯಾಯ ಬೇಕು, ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ದಾವಣಗೆರೆ ಜಿಲ್ಲಾಧಿಕಾರಿಗಳ ಮುಖಾಂತರ SC/ST ಸಮುದಾಯದ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯಪಡಿಸ್ತಾ ಇದ್ದೇವೆ. ಬೇಡಿಕೆಗಳು ಈ ಕೆಳಗಂಡಂತಿವೆ. ನಮ್ಮ ವಾಲ್ಮೀಕಿ ನಾಯಕ ಸಮುದಾಯದವರಿಂದ ಖಾಲಿಯಾಗಿರುವ 2 ಸಚಿವ ಸ್ಥಾನವನ್ನು ಶೀಘ್ರದಲ್ಲಿ ನಮ್ಮ ಸಮುದಾಯದ ಶಾಸಕರಿಗೆ ನೀಡಬೇಕು. ಶ್ರೀ ರಾಜವೀರ ಮದಕರಿ ನಾಯಕರ ಜಯಂತಿಯನ್ನು ಪ್ರತಿ ವರ್ಷ ಅಕ್ಟೋಬರ್ 13ರಂದು ಸರ್ಕಾರಿ ಕಾರ್ಯಕ್ರಮವಾಗಿ ಆಚರಣೆ ಮಾಡಬೇಕು. ಶ್ರೀರಂಗಪಟ್ಟಣದ ಪಶ್ಚಿಮ ವಾಹಿನಿಯಲ್ಲಿ ಇಳಿಸೋಣ ಸ್ವಲ್ಪ ಮುಖ ಇತ್ತು ಕಾಗೋಸ್ಕರ ಹಂಗಿರಂಗೆ ಸಿದ್ದೇಶ್ವರ ಮಗ ಮುಸ್ತತೆ. ಆದ್ಮೇಲೆ
ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.